Hi, how are you students? This is Nagaraj HP, lecturer in accountancy, Vishwamadava, PU College. In the earlier class, we used to know what exactly the simple cash book or single column cash book, and we solve the problems in respective of that. In the present video, we are going to be know what exactly the two column cash book and how we are going to be solve the problem in respective of two column cash book, and it is also called as double column cash book. As you all know that double column cash book, it is a cash book we are going to be have the two columns, that is a cash column and bank column. In the cash book, we are going to be show the bank column and the bank details, which is going to be made by the any business organization. Suppose if we are going to be make the transaction through the help of check, whether you are going to be make the payment of certain money through the check, or if you are going to be receive the certain money through the check, or you are going to be deposit a certain money into the bank or withdraw the money from the bank. So these type of banking transactions are going to be recorded in the bank column. So this bank column represents the cash balances of the business in your current account of the bank. So let us we know how we are going to be solve the problem. Look at this problem in your question bank. Enter the following transactions in double column cash book of measures Naveen Traders for March 2017. Okay, this is the format. Debit side, date, receipt, ledger folio, cash column and bank column. And credit side also, date, payment, ledger folio, cash column and bank column. Okay, see, now to write that. Two column cash. Okay, see, 1st March 2017, bank balance 4400, cash balance 17,000. So this is the opening balance. This opening balance is to be shown under surplus balance ಏನಾದರೂ ಇದ್ದರೆ ಅದನ್ನು ಡೆಬಿಟ್ ಸೈಡ್ ತೋರಿಸಿ, ಡೆಫಿಸಿಟ್ ಬ್ಯಾಲೆನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಪೇಮೆಂಟ್ ಸೈಡ್ ತೋರಿಸ್ಬೇಕು. 1st March 2017 ಅದನ್ನು ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಬ್ಯಾಂಕ್ ಬ್ಯಾಲೆನ್ಸ್ 4400 ಅಂತ ಇದೆ, ಸೊ ಅದನ್ನು ಬ್ಯಾಂಕ್ ಕಾಲಮಲ್ಲಿ ಹಾಕಬೇಕು. ಕ್ಯಾಶ್ ಬ್ಯಾಲೆನ್ಸ್ ಅಂತ 17,000 ಇದೆ, ಅದನ್ನು ಕ್ಯಾಶ್ ಕಾಲಮಿಗೆ ಹಾಕಿ. ಓಕೆ, ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ಯಾಂಕ್ ಬ್ಯಾಲೆನ್ಸ್ 4,400 ಅದನ್ನು ಬ್ಯಾಂಕ್ ಕಾಲಮಿಗೆ ಹಾಕಿದ್ರಿ. ಕ್ಯಾಶ್ ಬ್ಯಾಲೆನ್ಸ್ 17,000 ಅದನ್ನು ಕ್ಯಾಶ್ ಕಾಲಮಿಗೆ ಹಾಕಿದ್ರಿ. ನೋಡಿ, ಪರ್ಚೇಸ್ ಫರ್ನಿಚರ್ ಬೈ ಚೆಕ್. ಫರ್ನಿಚರ್ನ ಪರ್ಚೇಸ್ ಮಾಡಿದ್ವಿ ಚೆಕ್ ಮುಖಾಂತರ. ಅಂದರೆ ಫರ್ನಿಚರ್ ಪರ್ಚೇಸ್ ಮಾಡಿದ್ಮೇಲೆ ಕ್ಯಾಶ್ ಕೊಡಬೇಕಾಯ್ತು. ಕ್ಯಾಶ್ ಕೊಡೋ ಬದಲು ಏನು ಕೊಟ್ರಿ? ಚೆಕ್ ಕೊಟ್ರಿ. ಎಷ್ಟನೇ ತಾರೀಕು ಪರ್ಚೇಸ್ ಮಾಡಿದ್ರಿ? 3ನೇ ತಾರೀಕು. ಸೊ ಫರ್ನಿಚರ್ನ ಪರ್ಚೇಸ್ ಮಾಡಿದರೆ ದುಡ್ಡು ಹೋಗುತ್ತಾ ಬರುತ್ತಾ? ಹೋಗುತ್ತೆ. ಸೊ ಇಟ್ ಈಸ್ ಎ ಪೇಮೆಂಟ್. 3/3/2017 ಬೈ ಫರ್ನಿಚರ್. ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ರ ಅಂದರೆ ಬ್ಯಾಂಕಿಂದ ದುಡ್ಡು ಹೋಗುತ್ತೆ ತಾನೆ. ಸೊ ಇಟ್ ಈಸ್ ಟು ಬಿ ರೆಕಾರ್ಡೆಡ್ ಅಂಡರ್ ಬ್ಯಾಂಕ್ ಕಾಲಮ್.
ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 13,000. ಸೇ ಗೂಡ್ಸ್ನ ಸೇಲ್ಸ್ ಮಾಡಿದ ಮೇಲೆ ಕ್ಯಾಶನ್ನು ರಿಸೀವ್ ಮಾಡ್ತೀರಾ, ಅದಕ್ಕೆ ಯಾವ ಕಡೆ ಬರಬೇಕು? ರಿಸಿಪ್ಟ್ ಸೈಡ್. 8 ಮಾರ್ಚ್ 2000 ಸೇಲ್ಸ್ ಅಕೌಂಟ್ ನೋಡಿ, ಗೂಡ್ಸ್ ಫಾರ್ ಕ್ಯಾಶ್ ಬಂದಿದೆ ಗೂಡ್ಸ್ನ ಸೇಲ್ ಮಾಡಿದ ಮೇಲೆ, ಸೊ ಅದಕ್ಕೆ ಕ್ಯಾಶ್ ಕಾಲಮಿಗೆ ಹಾಕ್ಬೇಕು. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 5,000. ನೋಡಿ, ಗೂಡ್ಸ್ನ ಪರ್ಚೇಸ್ ಮಾಡಿದ ಮೇಲೆ ಕ್ಯಾಶನ್ನ ಪೇಮೆಂಟ್ ಮಾಡಿದ್ವಿ, ಸೊ ಪೇಮೆಂಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಬೈ ಪರ್ಚೇಸ್ ಕ್ಯಾಶ್ ಆಗಿರೋದ್ರಿಂದ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡಿ 5,000. ನೆಕ್ಸ್ಟ್ ಚೆಕ್ ರಿಸೀವ್ಡ್ ಅಂದರೆ ರಿಸಿಪ್ಟ್ ಸೈಡ್ ಬರುತ್ತೆ. ಫ್ರಮ್ ರಾಹುಲ್ ಆ್ಯಂಡ್ ಡೆಪಾಸಿಟೆಡ್ ಸೇಮ್ ಡೇ. ನೋಡಿ, ರಾಹುಲಿಂದ ಚೆಕ್ಕನ್ನು ರಿಸೀವ್ ಮಾಡಿಬಿಟ್ಟು ಅವತ್ತೇ ನಾವು ಅದೇ ಚೆಕ್ಕನ್ನು ಬ್ಯಾಂಕಿಗೆ ಕೊಡ್ತಾ ಇದ್ದೀವಿ ಅಂದರೆ, ಬ್ಯಾಂಕಲ್ಲಿ ರಾಹುಲ್ ಕೊಟ್ಟಿರ್ತಕ್ಕಂಥ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಬ್ಯಾಂಕಿಗೆ ಹೋಗುತ್ತೆ. ಸೊ ಅದನ್ನು ಎಲ್ಲಿ ತೋರಿಸ್ಬೇಕು? ಬ್ಯಾಂಕ್ ಕಾಲಮಲ್ಲಿ ತೋರಿಸ್ಬೇಕು. 15th ಮಾರ್ಚ್ ಟು ರಾಹುಲ್. ಎಷ್ಟು? 9,500. ನೋಡಿ, ಅಕಸ್ಮಾತ್ ಈ ವರ್ಡ್ ಇರಲಿಲ್ಲ ಅಂದರೆ, ಡೆಪಾಸಿಟೆಡ್ ಸೇಮ್ ಡೇ ಇರಲಿಲ್ಲ ಅಂದಿದ್ರೆ ಅದನ್ನು ಕ್ಯಾಶ್ ಕಾಲಮಲ್ಲಿ ಹಾಕ್ಬೇಕಾಯ್ತು. ಯಾಕೆ ಕ್ಯಾಶ್ ಕಾಲಮಲ್ಲಿ ಹಾಕ್ಬೇಕಾಯ್ತು ಅಂದರೆ, ನಾವು ರಾಹುಲಿಂದ ಚೆಕ್ಕನ್ನು ಇಸ್ಕೊಂಡಿದ್ವಿ ಅಷ್ಟೇ, ಅದನ್ನೇನಾದರೂ ಬ್ಯಾಂಕಿಗೆ ಕೊಟ್ಟಿದ್ದೀವಾ? ಇಲ್ಲ. ಸೊ ಬ್ಯಾಂಕಿಗೆ ಕೊಟ್ಟಿಲ್ಲ ಅಂದರೆ ಬ್ಯಾಂಕಲ್ಲಿ ದುಡ್ಡು ಬರ್ತಾ ಇರಲಿಲ್ಲ. ಸೊ ನೀವು ಆವಾಗ ಬ್ಯಾಂಕ್ ಕಾಲಮಲ್ಲಿ ತೋರಿಸೋ ನೆಸೆಸಿಟಿ ಇರಲಿಲ್ಲ. ಅವಾಗೆಲ್ಲಿ ತೋರಿಸ್ಬೇಕು? ಕ್ಯಾಶ್ ಕಾಲಮಲ್ಲಿ. ಬಟ್ ಇಲ್ಲೇನಾಗಿದೆ? ಡೆಪಾಸಿಟೆಡ್ ಸೇಮ್ ಡೇ, ಅವತ್ತಿನ ದಿನವೇ ಅಂದರೆ 15ನೇ ತಾರೀಕೆ ರಾಹುಲಿಂದ ಚೆಕ್ಕನ್ನು ಇಸ್ಕೊಂಡು ಅವತ್ತೇ ಬ್ಯಾಂಕಿಗೆ ಕೊಟ್ಟಿದ್ದೀವಿ. ಸೊ ಚೆಕ್ಕನ್ನ ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟಿದ್ದೀವಿ ಅಂದರೆ ದುಡ್ಡು ಎಲ್ಲಿ ಬಂದಿರುತ್ತೆ? ಬ್ಯಾಂಕಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಬ್ಯಾಂಕ್ ಕಾಲಮಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ವಿತ್ಡ್ರಾ ಫ್ರಮ್ ಬ್ಯಾಂಕ್. ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ ರುಪೀಸ್ 2,500. ನೋಡಿ, ಕ್ಯಾಶನ್ನು ನಾವು ಬ್ಯಾಂಕಿಂದ ವಿತ್ಡ್ರಾ ಮಾಡ್ತಾಯಿದ್ದೀವಿ ಅಂದರೆ ಬಿಸ್ನೆಸ್ಸಿಗೆ ಕ್ಯಾಶ್ ಬರ್ತಾಯಿದೆ. ಎಲ್ಲಿಂದ ಬರ್ತಾಯಿದೆ? ಬ್ಯಾಂಕಿಂದ. ಇಲ್ಲಿ ನೋಡಿ, ಒಂದು ವರ್ಡ್ ಹೇಳ್ತೀನಿ, ಅದೇನು ಅಂದರೆ ಕಾಂಟ್ರಾ ಅಂತ. ಕಾಂಟ್ರಾ ಎಂಟ್ರೀಸ್ ಅಂತ ಕರಿತೀವಿ. ಓಕೆ, ಕಾಂಟ್ರಾ ಎಂಟ್ರೀಸ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ ಅಥವಾ ಬ್ಯಾಂಕ್ ಮತ್ತು ಕ್ಯಾಶ್ ಎರಡೂ ಅಕೌಂಟು ಒಂದೇ ಟ್ರಾನ್ಸಾಕ್ಷನಲ್ಲಿ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಕಾಂಟ್ರಾ ಎಂಟ್ರೀಸ್ ಅಂತ ಕರಿತೀವಿ. ಸೊ ಈ ಕಾಂಟ್ರಾ ಎಂಟ್ರೀಸನ್ನು ನಾವು ಸಿ ಅನ್ನೋ ಒಂದು ಲೆಟರಿಂದ ನಾವು ಅದನ್ನು ಡಿನೋಟ್ ಮಾಡ್ತೀವಿ. ನೋಡಪ್ಪ, ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ ಜರ್ನಲ್ ಎಂಟ್ರಿ ಏನು ಬರುತ್ತೆ? ಕ್ಯಾಶ್ ಅಕೌಂಟ್ ಡೇಟಾ ಟು ಬ್ಯಾಂಕ್. ಸೊ ಇಲ್ಲಿ ಕ್ಯಾಶು ಮತ್ತು ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಅದನ್ನು ಯಾವುದರಿಂದ ಡಿನೋಟ್ ಮಾಡಬೇಕು? ಸಿಯಿಂದ. ನೋಡಿ, ಫಸ್ಟು ಕ್ಯಾಶನ್ನು ವಿತ್ಡ್ರಾ ಮಾಡಿರೋದು ಎಲ್ಲಿಂದ ವಿತ್ಡ್ರಾ ಮಾಡಿದ್ವಿ? ಬ್ಯಾಂಕಿಂದ. ಸೊ ಬಿಸ್ನೆಸ್ಸಿಗೆ ದುಡ್ಡು ಬರ್ತಾ ಇದೆ, ಹೌದಾ? ಸೊ ಎಲ್ಲಿಂದ ಬರ್ತಾ ಇದೆ? ಬ್ಯಾಂಕಿಂದ. ಬೈ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಂತ ಬರೆದು ಅದನ್ನು ಯಾವ ಕಾಲಮಲ್ಲಿ ಅಮೌಂಟ್ ತೋರಿಸ್ಬೇಕು? ಬ್ಯಾಂಕ್ ಕಾಲಮಲ್ಲಿ. ಯಾಕೆಂದರೆ ದುಡ್ಡನ್ನು ಪೇಮೆಂಟ್ ಮಾಡ್ತಾ ಇರೋದು ಯಾರು? ಬ್ಯಾಂಕ್. ನೆಕ್ಸ್ಟ್ 23/2000 ಟು ಬ್ಯಾಂಕ್ ಅಕೌಂಟ್. ಅದನ್ನು ಕ್ಯಾಶ್ ಕಾಲಮಲ್ಲಿ ತೋರಿಸಿ. ನೆಕ್ಸ್ಟ್ ಪೇಡ್ ಸ್ಯಾಲರಿ 3,400. ಸ್ಯಾಲರಿನ ಪೇಮೆಂಟ್ ಮಾಡ್ತಾ ಇದ್ದೀವಿ.
ಸೊ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಪೇಮೆಂಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಬೈ ಸ್ಯಾಲರಿ ಅಕೌಂಟ್ 3400 ಸ್ಯಾಲ್ರಿನ ಕ್ಯಾಶ್ ಮುಖಾಂತರ ಕೊಟ್ಟಿದ್ವಿ, ಸೊ ಹಾಗಾಗಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ಬೇಕು. ರೆಂಟ್ ಪೇಡ್ ಬೈ ಚೆಕ್ 31,32000 ಬೈ ರೆಂಟ್ ಚೆಕ್ ಮುಖಾಂತರ ಕೊಟ್ಟಿರೋದು. ಸೊ ಅದನ್ನು ಬ್ಯಾಂಕ್ ಕಾಲಮಲ್ಲಿ ತೋರಿಸ್ಬೇಕು. 2600. ಓಕೆ, ಸೊ ಈಗ ಎಲ್ಲ ಟ್ರಾನ್ಸಾಕ್ಷನ್ಸು ಮುಗೀತು. ಇವಾಗ ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ನಾವು. ಡೆಬಿಟ್ ಸೈಡು ನೀವು ಕ್ಯಾಶ್ ಕಾಲಮನ್ನು ಟೋಟಲ್ ಮಾಡಿದಾಗ 32,500 ಬರುತ್ತೆ. ಸೊ ಬಟ್ ಕ್ರೆಡಿಟ್ ಸೈಡು ನಿಮಗೆ ಕಮ್ಮಿ ಇದೆ. 32,500 ಮೈನಸ್ 8,400. Next, bank column 13,900, but ಇಲ್ಲಿ 17,100 ಬರುತ್ತೆ. ಬ್ಯಾಂಕ್ ಕಾಲಮ್ಮು ನಿಮಗೆ ಡೆಫಿಸಿಟ್ ಬರುತ್ತೆ. ಸೊ 17,100 ಮೈನಸ್ 13,100 3,200. ಸೊ ಇದನ್ನು ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಇದನ್ನು ಬೈ ಬ್ಯಾಲೆನ್ಸ್ ಬ್ರಾಟ್ ಆನ್. ಅದಕ್ಕೆ ಮಂತ್ ಎಂಡಿಂಗ್ ಡೇಟ್ ಹಾಕಿ. ನೆಕ್ಸ್ಟ್ ಈ ಬ್ಯಾಲೆನ್ಸನ್ನು ಕ್ಯಾರಿಡ್ ಆನ್. ಬ್ಯಾಲೆನ್ಸ್ ಈ ಕ್ಯಾಶ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿ. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸನ್ನು ಈ ಕಡೆ ಕ್ರೆಡಿಟ್ ಸೈಡ್. ಸೊ ಇದನ್ನು ನೆಕ್ಸ್ಟ್ ಮಂತ್ ಅಂದರೆ 1/4/2017. So this is the total. Okay, so this is your problem. ಈ ಥರ ನಾವೇನು ಮಾಡಬೇಕಾಗುತ್ತೆ, 2 ಕಾಲಮ್ ಕ್ಯಾಶ್ ಬುಕ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, let us move to the another one.
Next one, prepare double column cash book with the help of the following transaction for December 2016. See, there is a cash in hand 22,500, cash at bank 10,000. This surplus balance is to be shown under debit side. 1/12/2016 to balance brought down. Cash in hand 22,500 ಇದೆ, ಅದನ್ನು ಕ್ಯಾಶ್ ಕಾಲಮಲ್ಲಿ ತೋರಿಸಿ. ಕ್ಯಾಶ್ ಅಟ್ ಬ್ಯಾಂಕ್ 10,000 ಇದೆ, ಅದನ್ನು ಬ್ಯಾಂಕ್ ಕಾಲಮಲ್ಲಿ ತೋರಿಸಿ. ನೆಕ್ಸ್ಟ್ ಡಿಸೆಂಬರ್ 2nd, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ 4,000. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂದರೆ ಪೇಮೆಂಟ್ ಸೈಡ್. ಬೈ ಪರ್ಚೇಸ್ ಅಕೌಂಟ್. ಕ್ಯಾಶ್ ಕಾಲಮ್. ನೆಕ್ಸ್ಟ್ ಪೇಡ್ ಇನ್ಶೂರೆನ್ಸ್ ಬೈ ಚೆಕ್ ₹2,000. ಚೆಕ್ ಮುಖಾಂತರ ಇನ್ಶೂರೆನ್ಸನ್ನು ನಾವೇನು ಮಾಡಬೇಕು, ಪೇಮೆಂಟ್ ಮಾಡಬೇಕು. ಓಕೆ, ಸೊ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದೀವಿ ಅಂದರೆ ಎಲ್ಲಿಂದ ದುಡ್ಡು ಹೋಗುತ್ತೆ, ಬ್ಯಾಂಕ್. ಸೊ ಅದನ್ನು ಬ್ಯಾಂಕ್ ಕಾಲಮಲ್ಲಿ ತೋರಿಸ್ಬೇಕು. 5 ನೆಕ್ಸ್ಟ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ವಿ ದುಡ್ಡನ್ನು. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಬರುತ್ತೆ. ಸೊ ಬ್ಯಾಂಕ್ ಮತ್ತು ಕ್ಯಾಶ್ ಬಂದಾಗ ಏನು ಬರುತ್ತೆ ಅಂತ ಹೇಳಿದರೆ ಕಾಂಟ್ರಾ. ಡೆಬಿಟ್ ಸೈಡಲ್ಲಿ ಡೇಟ್, ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್. ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್. ಜರ್ನಲ್ ಎಂಟ್ರಿಯಲ್ಲಿ ಬ್ಯಾಂಕ್ ಡೆಬಿಟ್ ಇದ್ದರೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕೆ ಬೈ ಬ್ಯಾಂಕ್. ಬ್ಯಾಂಕ್ ಅಂತ ಬರೆದಾಗ ಯಾವ ಕಾಲಮಲ್ಲಿ ಬರೀಬೇಕು, ಕ್ಯಾಶ್ ಕಾಲಮಲ್ಲಿ 5,000. ಇದನ್ನು ಕಾಂಟ್ರಾ ಅಂತ ಬರೀರಿ. ನೆಕ್ಸ್ಟ್ ಡೆಬಿಟ್ ಸೈಡಲ್ಲಿ 9/12 ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಂತ ಬರೆದು ಯಾವ ಕಾಲಮಲ್ಲಿ ಬರೀಬೇಕು, ಬ್ಯಾಂಕ್ ಕಾಲಮಲ್ಲಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫಾರ್ ಸೇಲ್ ಆಫ್ ಗೂಡ್ಸ್ 12,000. ನೋಡಿ, ಕ್ಯಾಶನ್ನ ರಿಸೀವ್ ಮಾಡ್ತಿದ್ದೀವಿ, ಗೂಡ್ಸ್ನ ಸೇಲ್ ಮಾಡಿ. ಯಾವ ಕಡೆ ಬರುತ್ತೆ, ರಿಸಿಪ್ಟ್ ಸೈಡ್. ಟು ಸೇಲ್ಸ್ ಅಕೌಂಟ್. ಸೊ ಕ್ಯಾಶ್ ಕಾಲಮ್. ನೆಕ್ಸ್ಟ್ ರಿಸೀವ್ಡ್ ಚೆಕ್ ಫ್ರಮ್ ಜೋಸಫ್ ಪೇಜ್ 3,000. ನೋಡಿ, ಜೋಸಫಿಂದ ಚೆಕ್ಕನ್ನು ರಿಸೀವ್ ಮಾಡಿದ್ದೀರಾ ಅಷ್ಟೇ. ರಿಸೀವ್ ಮಾಡಿರೋದು ಚೆಕ್ಕು ಇವಾಗ ಎಲ್ಲಿದೆ, ಬಿಸ್ನೆಸ್ಸಲ್ಲಿದೆ. ಏನಾದರೂ ಬ್ಯಾಂಕಿಗೆ ಕೊಟ್ಟಿದ್ದೀರಾ, ಇಲ್ಲ. ಸೊ ಬ್ಯಾಂಕಿಗೆ ಕೊಟ್ಟಿದ್ರೆ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ಬೇಕಾಯ್ತು. ಬಿಸ್ನೆಸ್ಸಲ್ಲೇ ಇದೆ, ಹಾಗಾಗಿ ಅದನ್ನು ಎಲ್ಲಿ ತೋರಿಸ್ಬೇಕು, ಕ್ಯಾಶ್ ಕಾಲಮಲ್ಲಿ. to Joseph account 3,000. Okay, next 24th December.
ಜೋಸಫ್ ಚೆಕ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ನೋಡಿ, 18ನೇ ತಾರೀಕು ಇಸ್ಕೊಂಡಿರ್ತಕ್ಕಂಥ ಚೆಕ್ಕು ಜೋಸಫಿಂದ 24ನೇ ತಾರೀಕು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾಯಿದ್ದೀವಿ. ಸೊ ಈ ಟ್ರಾನ್ಸಾಕ್ಷನ್ ಇವೆರಡು ಒಂದೇ. ಓಕೆ, ಅಂದರೆ 18ನೇ ತಾರೀಕು ಇಸ್ಕೊಂಡಿದ್ದನ್ನು ಯಾವಾಗ ಬ್ಯಾಂಕಿಗೆ ಕೊಡ್ತಾ ಇದ್ದೀವಿ? 24ನೇ ತಾರೀಕು. ಸೊ ಈ ಥರ ಇದ್ದಾಗ ಈ ಸೆಕೆಂಡ್ ಎಂಟ್ರಿ ಏನಿದೆ, ಜೋಸಫ್ ಚೆಕ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಇದು ಕಾಂಟ್ರಾ ಎಂಟ್ರಿ ಬರುತ್ತೆ. ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಶ್, ಅಂದರೆ ನಾವು ಚೆಕ್ಕನ್ನು ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾಯಿದ್ದೀವಿ ಅಂತ. ಅದನ್ನು ಪೇಮೆಂಟ್ ಸೈಡಲ್ಲಿ 24/12/2016 ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಯಾವ ಕಾಲಮಲ್ಲಿ ಬರೀಬೇಕು? ಕ್ಯಾಶ್ ಕಾಲಮಲ್ಲಿ. ಅಮೌಂಟು 3000. ಇಲ್ಲಿ ನೋಡಿ, ಈ ಟ್ರಾನ್ಸಾಕ್ಷನಿಗೆ ಅಮೌಂಟ್ ಇಲ್ಲ, ಹೌದಾ? ಬಟ್ ಹಂಗಂತ ಅಮೌಂಟ್ ಇಲ್ಲ ಸರ್ ಅಂತ ಅಂದ್ಕೊಳಂಗಿಲ್ಲ. ಯಾಕೆಂದರೆ ಇವೆರಡು ಏನು ಲಿಂಕಿಂಗ್ ಟ್ರಾನ್ಸಾಕ್ಷನ್. ಯಾಕೆಂದರೆ ನೋಡಿ, ಜೋಸಫಿಂದ 3000 ರೂಪಾಯಿ ಚೆಕ್ ಇಸ್ಕೊಂಡಿದ್ವಿ ತಾನೆ, ಅದೇ 3000 ರೂಪಾಯಿ ಚೆಕ್ಕನ್ನು ನಾವು ಡೆಪಾಸಿಟ್ ಮಾಡ್ತಾ ಇರೋದು ಯಾವತ್ತು? 24. ಸೊ 24/12/2016 ಬ್ಯಾಂಕ್ ಅಕೌಂಟ್ ಡೆಟಾ ಟು ಕ್ಯಾಶ್. ಸೊ ಬ್ಯಾಂಕ್ ಅಂತ ಅಲ್ಲಿ ಡೆಬಿಟ್ ಇದ್ದರೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಅಮೌಂಟ್ ಎಷ್ಟು? 3000. ಬ್ಯಾಂಕ್ ಅಂತ ಬರೆದು ಯಾವ ಕಾಲಮಲ್ಲಿ ಬರ್ತೀರಾ? ಕ್ಯಾಶ್ ಕಾಲಮಲ್ಲಿ. ಇದು ಕಾಂಟ್ರಾ ಎಂಟ್ರಿ. ನೆಕ್ಸ್ಟ್ ಈ ಕಡೆ ಕ್ಯಾಶ್ ಕಾಲಮ್. ಕಾಂಟ್ರಾ ಕ್ಯಾಶ್ ಅಂತ ಬರೆದಾಗ ಯಾವ ಕಾಲಮಲ್ಲಿ ಬರೀಬೇಕು? ಬ್ಯಾಂಕ್ ಕಾಲಮಲ್ಲಿ. ಅಮೌಂಟು 3000. ಓಕೆ, ನೋಡಿ, ಇಲ್ಲಿ 18ನೇ ತಾರೀಕು ಜೋಸಫಿಂದ ಚೆಕ್ ಇಷ್ಟು 3000. 13,000 ಕ್ಯಾಶ್ ಕಾಲಮಲ್ಲಿ ಇತ್ತಾ? ಇವಾಗ ಎಲ್ಲಿ ಬಂದಿದೆ? ಬ್ಯಾಂಕ್ ಕಾಲಮಲ್ಲಿ. ಏಕೆಂದರೆ ಬಿಸ್ನೆಸ್ಸಲ್ಲಿರ್ತಕ್ಕಂಥ 3000 ರೂಪಾಯಿ ಕ್ಯಾಶು ಇವಾಗ ಎಲ್ಲೋಗಿದೆ? ಬ್ಯಾಂಕಿಗೆ ಹೋಗಿದೆ. ಓಕೆ, ನೆಕ್ಸ್ಟ್ ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ನೋಡಿ, ಬಿಸ್ನೆಸ್ಸಿಂದ ಕ್ಯಾಶನ್ನು ವಿತ್ಡ್ರಾ ಮಾಡ್ತಾಯಿದ್ದೀವಿ ಪರ್ಸ್ನಲ್ ಯೂಸ್. ಸೊ ಅದು ಪರ್ಸ್ನಲ್ ಯೂಸ್ ಅಂತ ಬಂದಾಗ ಏನು ಬರುತ್ತೆ? ಡ್ರಾಯಿಂಗ್ 30/12/16 ಬೈ ಡ್ರಾಯಿಂಗ್ಸ್. ಎಷ್ಟು? 1000. ಸೊ ಇವೆಷ್ಟು ಟ್ರಾನ್ಸಾಕ್ಷನ್ಸ್ ಮುಗಿತು. ಈಗ ಅದನ್ನು ಬ್ಯಾಲೆನ್ಸ್ ಮಾಡಿ. ಓಕೆ, ಇಲ್ಲಿ ನೋಡಿ, ಡೆಬಿಟ್ ಸೈಡ್ ನೀವು ಕ್ಯಾಶ್ ಕಾಲಮನ್ನು ಟೋಟಲ್ ಮಾಡಿದಾಗ 37,500 ಬರುತ್ತೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಕ್ರೆಡಿಟ್ ಸೈಡ್ ಅದನ್ನು ಲೆಸ್ ಮಾಡಿದಾಗ 13,000 ಟೋಟಲ್ ಬರುತ್ತೆ. ಸೊ 37,500 ಮೈನಸ್ 13,000 ಮಾಡಿದರೆ $24,000. ನೆಕ್ಸ್ಟ್ ಬ್ಯಾಂಕ್ ಅಷ್ಟೇ, ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 18,000 ಬರುತ್ತೆ. minus 2,000, it is 16,000 by balance carried out. This is the month end in a date 31st December 2016. So ಇದೇ carried on balance ಅನ್ನು next month 1/1/2017 to balance
16,000. So this is the second one. Total. Okay, so this is the way to solve the problem of two column cash book. Okay, so this is all about today's class. We will going to be discuss the remaining problems in next class. Thank you.